ತುರುವೇಕೆರೆ ತಾಲೂಕು ರಾಷ್ಟ್ರೀಯ ಹಬ್ಬಗಳ ಆಚರಣಾ ಸಮಿತಿ ಮತ್ತು ತಾಲೂಕು ಆಡಳಿತದ ವತಿಯಿಂದ 78ನೇ ಸ್ವಾತಂತ್ರ್ಯೋತ್ಸವವನ್ನು ಪಟ್ಟಣದ ಸರ್ಕಾರಿ ಬಾಲಕರ ಶಾಲಾ ಮೈದಾನದಲ್ಲಿ ಆಚರಿಸಲಾಯಿತು. ವೇದಿಕೆ ಕಾರ್ಯಕ್ರಮಕ್ಕೂ ಮುನ್ನ ಪಟ್ಟಣದಲ್ಲಿರುವ ವಿವಿಧ ಶಾಲಾ ವಿದ್ಯಾರ್ಥಿಗಳು ಮುಖ್ಯ ರಸ್ತೆಯಲ್ಲಿ ಸಂಚರಿಸಿ ಸ್ವಾತಂತ್ರ್ಯಕ್ಕಾಗಿ ಹೋರಾಡಿದ ಪ್ರಾಣತ್ಯತ್ತ ಮಹಾನ್ ನಾಯಕರುಗಳ ಪರ ಘೋಷಣೆ ಕೂಗ್ತಾ ಮೆರವಣಿಗೆ ನಡೆಸಿದರು. ನಂತರ ಸರ್ಕಾರಿ ಬಾಲಕರ ಪ್ರಾಥಮಿಕ ಶಾಲಾ ಆಟದ ಮೈದಾನದಲ್ಲಿ ಏರ್ಪಡಿಸಿದ್ದ ಕಾರ್ಯಕ್ರಮದ ವೇದಿಕೆ ಬಳಿ ಸಾಗಿದರು. 78ನೇ ಸ್ವಾತಂತ್ರ್ಯೋತ್ಸವದ ಧ್ವಜಾರೋಹಣವನ್ನು ತುರುವೇಕೆರೆ ನೂತನ ಎಂಎನ್ ಕುಂ ಇ ಮಹಮ್ಮದ್ ಅವರು ನೆರವೇರಿಸಿ ತಾಲೂಕಿನ ಜನತೆಗೆ 78ನೇ ವರ್ಷದ ಸ್ವಾತಂತ್ರ್ಯೋತ್ಸವದ ಶುಭಾಶಯಗಳನ್ನು ತಿಳಿಸಿದರು. ರಾಷ್ಟ್ರದ ಸ್ವಾತಂತ್ರ್ಯಕ್ಕಾಗಿ ಹೋರಾಡಿ ಮಡಿದ ಮಹನೀಯರನ್ನ ಸ್ಮರಿಸಿದರು. ಆನಂತರ ವೇದಿಕೆ ಕಾರ್ಯಕ್ರಮ ಪ್ರಾರಂಭವಾಯಿತು. ತಾಲೂಕು ಶಿಕ್ಷಣಾಧಿಕಾರಿ ಸೋಮಶೇಖರ್ ವೇದಿಕೆಯಲ್ಲಿದ್ದ ಗಣ್ಯರನ್ನ ಸ್ವಾಗತಿಸಿದರು. ಜ್ಯೋತಿ ಬೆಳಗಿಸುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿ ತಾಲೂಕಿನ ಶಾಸಕ ಎಂಟಿ ಕೃಷ್ಣಪ್ಪ ಮಾತನಾಡಿ, ಸ್ವಾತಂತ್ರ್ಯೋತ್ಸವ ಆಚರಣೆಯು ಕೇವಲ ಸರ್ಕಾರಿ ನೌಕರರಿಗೆ, ಶಾಲಾ ಮಕ್ಕಳಿಗೆ, ವಿದ್ಯಾರ್ಥಿಗಳಿಗೆ ಮಾತ್ರವಲ್ಲ, ದೇಶದ ಎಲ್ಲಾ ಸಾರ್ವಜನಿಕರು, ಕಾರ್ಮಿಕ ವರ್ಗದವರು, ರೈತರು ಸೇರಿಕೊಂಡು ಹಬ್ಬವನ್ನಾಗಿ ಆಚರಿಸಬೇಕು. ಮುಂದಿನ ದಿನಗಳಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಎಂದರು. ಇನ್ನು ಈ ಕಾರ್ಯಕ್ರಮದಲ್ಲಿ ನಾಡಗೀತೆ ಮತ್ತು ರೈತಗೀತೆಯನ್ನ ಶಾಲಾ ಮಕ್ಕಳಿಂದ ಹಾಡಿಸಲಾಯಿತು. ತಾಲೂಕು ಪಂಚಾಯಿತಿ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಶಿವರಾಜಯ್ಯ ಸಂವಿಧಾನ ಪೀಠಿಕೆಯನ್ನು ಬೋಧಿಸಿದರು. ಇದೇ ವೇಳೆ ವಿವಿಧ ಕ್ಷೇತ್ರದಲ್ಲಿ ಸಾಧನೆ ಮಾಡಿದ ಸಾಧಕರನ್ನು ತಾಲೂಕು ಆಡಳಿತದ ಪರವಾಗಿ ಗೌರವಿಸಿ ಸನ್ಮಾನಿಸಲಾಯಿತು. ಈ ಸಂದರ್ಭದಲ್ಲಿ ಪಟ್ಟಣ ಪಂಚಾಯಿತಿ ಮುಖ್ಯಾಧಿಕಾರಿ ಶ್ರೀನಾಥ್ ಬಾಬು, ಹೇಮಾವತಿ ಇಲಾಖೆಯ ಎಇಇ ಶಿವಪ್ರಸಾದ್, ಕೃಷಿ ಇಲಾಖೆಯ ಸಹಾಯಕ ನಿರ್ದೇಶಕಿ ಶ್ರೀಮತಿ ಪೂಜಾ, ಪಂಚಾಯಿತಿ ಸದಸ್ಯರಾದ ಚಿದಾನಂದ್, ಎನ್ಆರ್ ಸುರೇಶ್, ಮಧು, ನಂ ರಾಜು, ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷ ಡಿಪಿ ರಾಜು ಸೇರಿದಂತೆ ತಾಲೂಕು ಮಟ್ಟದ ಅಧಿಕಾರಿಗಳು, ಶಿಕ್ಷಕರು, ಸಾರ್ವಜನಿಕರು ಹಾಜರಿದ್ದರು. ಸುರೇಶ್ ಬಾಬು ಎಂ, ಮಾತೃ ಟಿವಿ, ತುರುವೇಕೆರೆ. ಭಾರತ ದೇಶದಲ್ಲಿ ಸ್ವಾತಂತ್ರ್ಯ ಸಂಭ್ರಮವನ್ನು ನಾವೆಲ್ಲ ಆಚರಿಸ್ತಾ ಇದ್ದೇವೆ. ಅದೇ ರೀತಿ ಇವತ್ತು ತುರುವೇಕೆರೆಯಲ್ಲಿ ನಮ್ಮ ತಾಲೂಕು ಆಡಳಿತ ಎಲ್ಲರೂ ಸೇರಿ ಇವತ್ತು ಒಂದು ಒಳ್ಳೆ ಕಾರ್ಯಕ್ರಮವನ್ನು ಮಾಡಿದ್ದಾರೆ. ಸ್ವಾತಂತ್ರ್ಯದ ದಿನಾಚರಣೆ, ಯಾರು ನಮಗೆ ಸ್ವಾತಂತ್ರ್ಯವನ್ನು ತಂದುಕೊಟ್ಟಂತ ಮಹನೀಯರನ್ನು ನೆನೆಯುವಂಥ ಶುಭ ದಿನ, ಅವರು ಕೊಟ್ಟಂಥ ಕೊಡುಗೆಯನ್ನು ನಾವು ಸ್ವೀಕಾರ ಮಾಡಿದ್ದೇವೆ. ಹಾಗಾಗಿ ಇವತ್ತು ಈ ಒಂದು ಸ್ವಾತಂತ್ರ್ಯ ದಿನಾಚರಣೆ ತುಂಬ ಸಂಭ್ರಮದಿಂದ ನಡೀತಾ ಇದೆ. ನಮ್ಮ ವಿದ್ಯಾರ್ಥಿಗಳು, ಮಕ್ಕಳೆಲ್ಲ ಸಹ ಸಂಭ್ರಮದಿಂದ ಈ ನಡೀತಾ ಇದೆ. ತುಂಬ ಸಂತೋಷ. ಎಲ್ಲ ಒಂದು ಕಡೆ ಈ ನಾಡ ಹಬ್ಬಗಳೆಲ್ಲ ವಿದ್ಯಾರ್ಥಿಗಳಿಗೆ, ಸರ್ಕಾರಿ ನೌಕರಿಗೆ ಸೀಮಿತವಾಗಿದೆ. ಬಹುಶಃ ಈ ನಾಗರಿಕ ಬಂಧುಗಳು, ರೈತರು ಭಾಗವಹಿಸಬೇಕು. ಯಾಕೋ ಏನೋ ಭಾಗವಹಿಸ್ತಿಲ್ಲ, ಎಲ್ಲರಿಗೂ ಸಹ ಅಭಿಮಾನ ಬರಬೇಕು. ಅವತ್ತು ನಮಗೆ ಸ್ವಾತಂತ್ರ್ಯ ಕೊಡಿಸ್ಬೇಕಾದ್ರೆ ಎಷ್ಟು ಪ್ರಾಣತ್ಯಾಗ ಮಾಡಿದ್ರು. ಜಲವಾನ್ ಭಾಗನ ನಮ್ಮ ವಿಜಯ್ ಕುಮಾರ್ ಹೇಳಿದ್ರು. ನಿಜವಾಗಿ ಸಹ ಆ ಒಂದು ಸಂದರ್ಭ ನೆನೆದ್ರೆ ಅವರಿಗೆ ನಾವು ನಿಜ ಪ್ರತಿ ದಿವಸ ಸ್ಮರಣೆ ಮಾಡುವಂಥ ಕಾಲ. ಅದನ್ನು ನಾವು ಸ್ಮರಿಸಬೇಕಾದ್ರೆ ಎಲ್ಲರೂ ಸಹ ಭಾಗವಹಿಸಬೇಕಾದ್ದು ನಮ್ಮೆಲ್ಲರ ಜವಾಬ್ದಾರಿ. ಇವತ್ತು ತುಂಬ ಖುಷಿಯಾಗಿದೆ. ನಮ್ಮ ದೇಶವನ್ನು ಕಾಯ್ತಕ್ಕಂಥ ಯೋಧರನ್ನು ಕರೆದು ಗೌರವಿಸ್ತಕ್ಕಂಥದ್ದು ಒಳ್ಳೆ ಸಂತೋಷ, ಒಳ್ಳೆ ಸಂದೇಶ ಆಗ್ತದೆ. ಈ ನಾಡಿನಲ್ಲಿ ಪ್ರತಿಯೊಬ್ಬರಿಗೂ ಸಹ ಸಂದೇಶವನ್ನು ಕಳಿಸ್ತಕ್ಕಂಥದ್ದು, ನಮ್ಮ ದೇಶವನ್ನು ಕಾದು ನಮ್ಮನ್ನೆಲ್ಲ ಕಾದು ನಮಗೆಲ್ಲ ರಕ್ಷಣೆ ಕೊಟ್ಟು ಇವತ್ತು ನಿವೃತ್ತಿ ಬಂದಿದ್ದಾರೆ. ಅವರಿಗೆಲ್ಲ ನಾವು ಇವತ್ತು ಅಭಿನಂದಿಸ್ತಾ ಇದ್ದೇವೆ. ನಿಜವಾಗಿಯೂ ನಾನು ಶಾಸಕನಾಗಿ ಅವ್ರನ್ನ ತಾಲೂಕು ಆಡಳಿತ ಮತ್ತು ಅವ್ರಿಗೂ ಸಹ ಈ ಮೂಲಕ ತುಂಬ ಅಭಿನಂದಿಸ್ತೇನೆ. ಜೊತೆಗೆ ಈ ಪಟ್ಟಣವನ್ನು ಸ್ವಚ್ಛತೆ ಕಾಪಾಡ್ತಕ್ಕಂಥ ವರ್ಗ, ಅವ್ರನ್ನ ನಾವು ಅವ್ರಿಲ್ಲದೆ ಇದ್ದರೆ ನಮಗೆಲ್ಲ ಕಾಯಿಲೆಗಳು ಬಂದೋಯ್ತವೆ. ಎಪಿಡೆಮಿಕ್ ಡಿಸೀಸ್ ಎಂಥ ಎಲ್ಲ ಕಾಯಿಲೆಗಳು ನಮಗೆ ಆವರಿಸ್ಕೊಂಡ್ಬಿಡ್ತವೆ. ಪಾಪ ಅವರು ತಮ್ಮ ಜೀವನವನ್ನು ಮುಡುಪಾಗಿಟ್ಟು ನಮಗೆ ಸ್ವಚ್ಛತೆಯನ್ನು ಕಾಪಾಡಿ ಇವತ್ತು ನಮಗೆ ಎಲ್ಲ ಆರೋಗ್ಯನ ಕಾಪಾಡ್ತಕ್ಕಂಥ ಈ ಪೌರ ಕಾರ್ಮಿಕರನ್ನು ಸಹ ಸನ್ಮಾನ ಮಾಡತಕ್ಕಂಥದ್ದು ತುಂಬ ಹೆಮ್ಮೆಯ ವಿಚಾರ. ನಾವೆಲ್ಲರೂ ಗೌರವಿಸ್ತೇವೆ ಅನ್ನೋದಕ್ಕೆ ಇವೆಲ್ಲ ಉದಾಹರಣೆಗಳು ಈ ಸಂದರ್ಭದಲ್ಲಿ ಹೇಳ್ತಾ, ಮಕ್ಕಳಿಗೆ ಹೆಚ್ಚು ಸಮಯ ಬೇಡ, ನಮ್ಮೆಲ್ಲರಿಗೂ ಒಳ್ಳೆಯದಾಗಲಿ ಅಂತ ಆಶಿಸಿ ನಾನು ಮಾತು ಮುಗಿಸ್ತೇನೆ. ಜೈ ಹಿಂದ್.